ಕೆಲವೊಮ್ಮೆ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿದಾಗ ಡೀಪು ಜಾಸ್ತಿ ಆಗುತ್ತೆ. ಕೆಲವರಿಗೆ ಅಷ್ಟು ಡೀಪ್ ಇದ್ರೆ ಅದನ್ನು ಹಾಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಆಗ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಯಾರಿನಲ್ಲಿ ಒಂದು 6 ಇಂಚಿಗೆ ಬಟ್ಟೆನ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ಒಂದು ಲೈನಿಂಗ್ ಬಟ್ಟೆನಲ್ಲಿ ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟನ್ನು ಡ್ರಾ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗಿಗೆಲ್ಲ ಎಕ್ಸ್ಟ್ರಾ ಬೇಕಾಗುತ್ತೆ, ಅದನ್ನೆಲ್ಲ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆ ನಂತರ ಸ್ಯಾರಿನಲ್ಲಿ ಕಟ್ ಮಾಡಿರೋ ಬಟ್ಟೆನ ಜಾಯಿಂಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಅಳತೆಗೆ ಮಾಡಿಕೊಂಡು ಆ ನಂತರ ಈ ರೀತಿ ಪಿನ್ ಮಾಡಿ ಸ್ಟಿಚ್ ಮಾಡಿ ಉಲ್ಟಾ ಮಾಡಿ. ಆ ನಂತರ ಈ ರೀತಿ ಒಂದು ಡಿಸೈನ್ ಆಗುತ್ತೆ. ನಿಮಗೆ ಡೀಪು ಕೂಡ ಕಡಿಮೆ ಆಗುತ್ತೆ, ನೋಡೋದಕ್ಕೂ ಬ್ಲೌಸು ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚ್ ಮಾಡಿದಾದ್ಮೇಲೆ ಹಾಳಾಗ್ತಲ್ಲ ಬ್ಲೌಸು ಅನ್ಬಾರ್ದು. ಅದನ್ನು ಆಲ್ಟ್ರೇಷನ್ನ ಯಾವ ರೀತಿ ಮಾಡಿ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಇದೇ ಟೈಲರ್ ಕೆಲಸ ಅಲ್ವಾ? ನಿಮಗೆ ಇದರ ಫುಲ್ಲು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಫುಲ್ಲು ವಿಡಿಯೋನ. ಬಾಬಿನ್ಗೆ ದಾರ ಸುತ್ತೋವಾಗ ಈ ಟೆನ್ಷನ್ನ ಕೆಳಗಡೆನೆ ಇಳಿಸ್ಬಿಟ್ಟು ನೀವು ದಾರನ ಸುತ್ತಕೊಳ್ಬೇಡಿ. ಈ ರೀತಿ ತೆಗೆದುಬಿಟ್ಟು ಸುತ್ತಿ. ಯಾಕೆಂದರೆ ಈ ಬಟ್ಟೆ ಇಲ್ಲಿ ಇಲ್ಲದೇನೆ ನೀವು ಇದು ಓಡ್ತಾ ಇದ್ದರೆ ಇಲ್ಲಿರುವಂತಹ ನೋಡಿ, ಇಲ್ಲಿರುವಂಥ ಈ ಹಲ್ಲುಗಳೆಲ್ಲ ಸೌದೋಗ್ಬಿಡುತ್ತೆ. ಅದಕ್ಕಾಗಿ ನೀವು ಇದು ಕೆಳಗಿಳಿಸಿ ಸುತ್ತಬೇಡಿ. ಇದನ್ನು ಮೇಲೆ ಎತ್ತಿ ದಾರವನ್ನು ಬಾಬಿನ್ಗೆ ಸುತ್ಕೊಳ್ಳಿ. ನಾವು ಇದರಲ್ಲಿ ಸುತ್ತಾ ಇರ್ತೀವಿ, ಅದು ಒಂದೊಂದು ಸಾರಿ ನಾವು ಏನೋ ಮಾಡ್ಲಿಕ್ಕೆ ಹೋಗಿ ಹಾಳಾಗೋಗ್ಬಿಡುತ್ತೆ, ಸುತ್ತೋದಕ್ಕಾಗಲ್ಲ. ನಾವಿಲ್ಲಿ ಒಂದು ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ಇಲ್ಲ ಯಾವುದಾದ್ರೂ ಕಡ್ಡಿನಲ್ಲೋ ಅದರಲ್ಲೋ ಸುತ್ಕೊಂಡು ಬಿಡ್ತೀವಿ. ಈ ರೀತಿ ಇಟ್ಟು ಸುತ್ತೋದ್ರಿಂದನೂ ಇದೆಲ್ಲ ಸ್ಕ್ರ್ಯಾಚಸ್ ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ತಗೊಳ್ಳಿ. ಇದನ್ನು ನೀವು ಇಲ್ಲಿ ಇಟ್ಟು ಸುತ್ಕೊಳ್ಬೋದು, ತೋರಿಸ್ತೇನೆ. ಈ ರೀತಿ ಹಾಕಿ ನೋಡಿ, ಇದರಲ್ಲಿ ಸುತ್ಕೊಳ್ಳಿ. ನಿಮಗೆ ಈಸಿಯಾಗಿ ಸುತ್ತಬೋದು. ಹಾಗೆ ಇಲ್ಲಿ ಯಾವುದೇ ರೀತಿ ಸ್ಕ್ರ್ಯಾಚಸ್ ಕೂಡ ಬರಲ್ಲ, ಕ್ಲೀನಾಗಿರುತ್ತೆ. ಇದನ್ನು ಒಂದು ಕೈಯಲ್ಲಿ ನಾವು ದಾರನ ಹಿಡ್ಕೊಂಡು ಸುತ್ತಬೇಕು. ನನ್ನ ಫೋನ್ ಇರೋದ್ರಿಂದ ಆಗ್ತಾಯಿಲ್ಲ. ಈ ಥರ ಟಿಪ್ಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲರಿಗೂ ನಮಸ್ಕಾರಗಳು. ಹೊಸದಾಗಿ ಟೈಲರಿಂಗ್ ಕಲಿಯುವವರಿಗೆ ಒಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ. ನೀವು ಬ್ಲೌಸನ್ನು ಕಟ್ಟಿಂಗ್ ಮಾಡುವಾಗ ಲೈನಿಂಗ್ ಬಟ್ಟೆಯನ್ನು ಮೊದಲು ಕಟ್ ಮಾಡ್ಕೊಳ್ಳಿ. ಈ ಬ್ಲೌಸ್ ಪೀಸ್ ಇರುತ್ತಲ್ಲ, ಈ ಥರ ಬಟ್ಟೆನ ಯಾವತ್ತೂ ಫಸ್ಟ್ ಕಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಅಳತೆಗೆ ತಕ್ಕಂತೆಯೇ ನೀವು ಕಟ್ ಮಾಡ್ತಾಯಿದ್ರೂ ಕೆಲವೊಮ್ಮೆ ಮಿಸ್ಟೇಕ್ಗಳು ಆಗುತ್ತೆ. ಹಾಗಾಗಿ ನೀವು ಮೊದಲು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ನೀಟಾಗಿ ಐರನ್ ಮಾಡಿಕೊಂಡು ಆ ನಂತರ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಏನೇ ಮಿಸ್ಟೇಕ್ ಆದರೂ ಈ ಲೈನಿಂಗಲ್ಲಿ ಆಗಿರುತ್ತೆ. ಸರಿಯಾಗಿ ಬಂದಿಲ್ಲ ಅಂದ್ರೂ ನೀವೇನು ಮಾಡ್ಬೋದು, ಇದನ್ನು ಬಿಟ್ಟು ಬೇರೆ ಇನ್ನೊಂದು ಲೈನಿಂಗ್ ಬಟ್ಟೆನ ತಂದು ನೀವು ಕಟ್ಟಿಂಗನ್ನು ಮಾಡ್ಬೋದು. ಈ ಮೇಯ್ನ್ ಬಟ್ಟೆನ ನೀವು ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಹಾಳಾಗೋದ್ರೂ ನಿಮಗೆ ಮತ್ತೆ ಇದೇ ಥರ ಮೆಟೀರಿಯಲ್ನ ತರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸ್ಯಾರಿಲೇ ಮ್ಯಾಚಿಂಗ್ ಬಂದಿರುತ್ತೆ, ಹುಡ್ಕೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಈ ಲೈನಿಂಗನ್ನು ಫಸ್ಟು ಕಟ್ ಮಾಡ್ಕೊಳ್ಳಿ. ಇದೇ ಥರ ಟೈಲರಿಂಗ್ ಟಿಪ್ಸ್ಗಳು ಬೇಕಾದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.